ಈ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ಮಾಧ್ಯಮದ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಮಧ್ಯಾಹ್ನ 3 ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಯಾರೆಲ್ಲ ಗಣ್ಯರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಾರೆ? ಸಂಚಿತ, ಬೆಂಗಳೂರು ಮೈಸೂರು ಹೆದ್ದಾರಿಯ ಪಕ್ಕದಲ್ಲೇ ಇರತಕ್ಕಂತ ಕಾಫಿಡೆ ಹತ್ತಿರದ ಖಾಲಿ ಜಾಗದಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರ ವಿಧಿವಿಧಾನಗಳು ನಡೆಯುತ್ತೆ. ಹಾಗಾಗಿ ಈಗಾಗಲೇ ಬೆಂಗಳೂರಿನಿಂದ ಸದಾಶಿವನಗರದಿಂದ ಹೊರಟಂತ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಈಗ ತಲುಪಿದೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ ಪಕ್ಕದಲ್ಲೇ ಕಾಫಿ ಡೇ ಇದೆ. ಆ ಕಾಫಿ ಡೇ ಅಂತಂದ್ರೆ ಅದು ಕಾಫಿ ಡೇ ಮಾಲೀಕ ಸಿದ್ಧಾರ್ಥ ಇದೆಲ್ಲ, ಸಿದ್ಧಾರ್ಥ ಅವರು ಎಸ್.ಎಂ. ಕೃಷ್ಣ ಅವರ ಅಳಿಯ. ಈಗ ಇಲ್ಲ, ಅವರು ಆಕಸ್ಮಿಕ ಸಾವು ಕಂಡಿದ್ದಾರೆ. ಆ ಕಾಫಿ ಡೇ ಪಕ್ಕದಲ್ಲೇ ಇರತಕ್ಕಂತ ಜಾಗದಲ್ಲಿ ಅಂತಿಮ ಸಂಸ್ಕಾರ ನಡೆಯುತ್ತೆ. ವೇದ ಬ್ರಹ್ಮ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ 15 ಜನ ವೈದಿಕರ ತಂಡ ವಿಧಿವಿಧಾನಗಳನ್ನ ನಿರ್ವಹಣೆ ಮಾಡುತ್ತೆ. ಒಕ್ಕಲಿಗರ ಸಂಪ್ರದಾಯದಂತೆ ಈ ಎಲ್ಲಾ ವಿಧಿವಿಧಾನಗಳು ನಡೆಯುತ್ತೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸೋಮನಹಳ್ಳಿಗೆ ಅಲ್ಲಿ ಬಂದು ನೋಡಿ ಎಲ್ಲಾ ಸಿದ್ಧತೆಗಳನ್ನ ಪರಿಶೀಲನೆ ಮಾಡಿದ್ರು. ಹಾಗಾಗಿ ಈಗ ಬೆಳಗ್ಗೆ ಈಗಾಗಲೇ ಹೊರಟು ಈಗಾಗಲೇ ಪಾರ್ಥಿವ ಶರೀರ ಸದಾಶಿವನಗರದಿಂದ ಹೊರಟು ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ ಈ ಎಲ್ಲಾ ಮಾರ್ಗದಲ್ಲಿ ಬಂದು ಮದ್ದೂರಿನ ಸೋಮನಹಳ್ಳಿನ ತಲುಪಿದೆ. ಈಗ ಇಲ್ಲೆಲ್ಲಾ ಕಡೆನೂ ಸಹ ದರ್ಶನ ಆಗಿದೆ. ಮತ್ತೆ ಬೆಂಗಳೂರಿನಿಂದ ಬರ್ತಾ ಇರ್ಬೇಕಾದ್ರೆ ರಸ್ತೆ ಇಕ್ಕೆಲಗಳಲ್ಲಿ ಸಾವಿರಾರು ಜನ ನಿಂತು ನಾಯಕನಿಗೆ ತಮ್ಮ ಅಂತಿಮ ನಮನವನ್ನ, ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ರು. ಪುಷ್ಪವೃಷ್ಟಿಯನ್ನು ಸಹ ಮಾಡಿದ್ರು, ನಮನಗಳನ್ನು ಸಲ್ಲಿಸಿದ್ರು. ಎಲ್ಲಾ ಸರ್ಕಾರಿ ಗೌರವದೊಂದಿಗೆ ಮಧ್ಯಾಹ್ನ 3 ಗಂಟೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಈಗಾಗಲೇ ಎಲ್ಲರೂ ಸಹ ಭಾಗವಹಿಸಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ವಿಧಾನಸಭೆ ಕಲಾಪಕ್ಕೂ ಸಹ 1 ದಿನದ ರಜೆಯನ್ನು ಕೊಡಲಾಗಿದೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಹುತೇಕ ಸಚಿವರು, ಶಾಸಕರು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಆದ್ರೆ ಕೇಂದ್ರ ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನ ನಡೀತಾ ಇರೋದ್ರಿಂದ ಕೇಂದ್ರದ ನಾಯಕರು ಬರುವ ಸಾಧ್ಯತೆ ಇನ್ನೂ ಖಚಿತ ಆಗಿಲ್ಲ. ಈ ನಡುವೆ ರಾಜ್ಯ ಸರ್ಕಾರ 3 ದಿನಗಳ ಶೋಕಾಚರಣೆಯನ್ನು ಘೋಷಣೆ ಮಾಡಿದೆ ಮತ್ತು ಇವತ್ತಿನ ದಿನ ರಜೆಯನ್ನು ಸಹ ಘೋಷಣೆ ಮಾಡಿದೆ. ಹಾಗಾಗಿ ಈಗ ಏನು ಆ ಪಾರ್ಥಿವ ಶರೀರ ಏನು ಬರ್ತಾ ಇದೆ, ಬಂದು ಅಲ್ಲಿ ಅಂತ್ಯ ಸಂಸ್ಕಾರ ಆಗುವಂತ ಸಂದರ್ಭದಲ್ಲಿ ಮದ್ದೂರಿನಲ್ಲಿ ಸ್ವಯಂ ಪ್ರೇರಿತ ಬಂದ್ ಮಾಡಿ ಶೋಕಾಚರಣೆಯನ್ನ ಮಾಡ್ಲಾಗ್ತಾ ಇದೆ. ಯಾಕಂದ್ರೆ ಮದ್ದೂರಿನಿಂದ ಅವರು ಹಲವು ಬಾರಿ ವಿಧಾನಸಭೆಗೆ ಪ್ರವೇಶ ಮಾಡಿದ್ರು. ಅಲ್ಲಿ ಮದ್ದೂರಿನ ಶಾಸಕರಾಗಿದ್ದಾಗಲೇ ಅವರು ಮುಖ್ಯಮಂತ್ರಿ ಸಹ ಆಗಿದ್ರು. ಹಾಗಾಗಿ ಮದ್ದೂರಿನಲ್ಲಿ ಎಲ್ಲಾ ಸಂಘಟನೆಗಳು ಸ್ವಯಂ ಪ್ರೇರಿತ ಬಂದಿಗೆ ಕರೆಯನ್ನ ಕೊಟ್ಟಿದ್ದಾವೆ. ಹಾಗಾಗಿ ಈ ಮೂಲಕ ಎಸ್.ಎಂ. ಕೃಷ್ಣ ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ಎಲ್ಲರೂ ಸಹ ಒಂದು ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ತಮ್ಮದೇ ಆದ ಮಾದರಿಯನ್ನ ಕಂಡುಕೊಳ್ತಾ ಇದ್ದಾರೆ. ಕೆಫೆ ಕಾಫಿ ಡೇ ಮಾಲೀಕ ಏನಿದೆ ಸಿದ್ಧಾರ್ಥ, ಅವರ ಪುತ್ರ ಮತ್ತು ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಹೆಗಡೆ, ಇವರು ಎಸ್.ಎಂ. ಕೃಷ್ಣ ಅವರಿಗೆ ಅಗ್ನಿ ಸ್ಪರ್ಶ ಮಾಡ್ತಿದ್ದಾರೆ. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರಿಗೆ ಮಗ ಇಲ್ಲ, ಮಗಳು ಮಾತ್ರ ಇರೋದು ಎಸ್.ಎಂ. ಕೃಷ್ಣ ಅವರಿಗೆ. ಹಾಗಾಗಿ ಅವರ ಅಳಿಯ ಸಿದ್ಧಾರ್ಥ ಅವರಿಗೆ ಎಲ್ಲಾ ಆಗಿದ್ರು. ಸಿದ್ಧಾರ್ಥ ಅವರು ಕೆಫೆ ಕಾಫಿ ಡೇ ಮಾಲೀಕತ್ವವನ್ನ ಇಡೀ ಪ್ರಪಂಚದಲ್ಲೇ ಅದೊಂದು ಬ್ರಾಂಡ್ ಆಗಿ ಡೆವಲಪ್ ಮಾಡಿದರು ಸಿದ್ಧಾರ್ಥ ಅವರು. ಆದ್ರೆ ಅವರು ಆಕಸ್ಮಿಕವಾಗಿ ಸಾವು ಕಾಣ್ತಾರೆ. ನಂತರ ಈ ಕೆಫೆ ಕಾಫಿ ಡೇ ಸಿದ್ಧಾರ್ಥ ಅವರ ಪುತ್ರ ಮತ್ತೆ ಅವ್ರ ಮೊಮ್ಮಗ ಅಂದ್ರೆ ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಹೆಗಡೆ ಅವರು ಅಗ್ನಿ ಸ್ಪರ್ಶ ಮಾಡ್ತಾರೆ. ಸಿದ್ಧಾರ್ಥ ಅವರ ಪುತ್ರನೇ ಡಿ.ಕೆ. ಶಿವಕುಮಾರ್ ಅವರ ಅಳಿಯನು ಸಹ ಹೌದು. ಹಾಗಾಗಿ ಎಲ್ಲಾ ಕುಟುಂಬಸ್ಥರಲ್ಲಿ ನೆರೆದಿದ್ದಾರೆ. ಒಂದು ಇಡೀ ವಾತಾವರಣ, ಒಂದ್ ರೀತಿ ಶೋಕದ ವಾತಾವರಣ ಅಲ್ಲಿ ಮಡುಗಟ್ಟಿದೆ. ಮಧ್ಯಾಹ್ನ 3 ಗಂಟೆಗೆ ಅಂತಿಮ ಸಂಸ್ಕಾರದ ಎಲ್ಲಾ ವಿಧಿವಿಧಾನಗಳು ಆರಂಭವಾಗುವ ಸಾಧ್ಯತೆ ಇದೆ ಸಂಚಿತ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
ಆ